ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಶ್ರೀಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಮಂಗಲಂ ಕೌಸವೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದ್ಯಾಯ ಮೇಘಶ್ಯಾಮಲ ಮೂರ್ತನೆ ಕುಂಸಾ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಲಂ. ಒಂದು ವೀಕ್ಷಕರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಶನಿವಾರದ ದಿನ. ನಮಗೆಲ್ಲರಿಗೂ ಗೊತ್ತಿರುತ್ತೆ, ಶನಿವಾರ ಬಂತು ಅಂದರೆ ಪ್ರಾತಃ ಕಾಲದಲ್ಲಿ ರಾಹುಕಾಲ 9:19 10 ಗಂಟೆ 53 ಸಹ ರಾಹುಕಾಲ ಇರುತ್ತೆ. ಅದೇ ರೀತಿ ಯಮಗಂಟ ಕಾಲ 2 ಗಂಟೆಯಿಂದ 3 ಗಂಟೆ 24 ಸಹ ಯಮಗಂಟ ಕಾಲವಿರುತ್ತೆ. ಇದರ ವಿಶೇಷವಾದಂತಹ ದಿನವಾಗಿರೋದ್ರಿಂದ ನಮಗೆಲ್ಲರಿಗೂ ಒಂದು ಉತ್ಸಾಹವನ್ನು ತಂದುಕೊಡುವಂತಹ ದಿನವಾಗಿರುತ್ತೆ. ಈ ದಿನ ಮೇಷರಾಶಿವರೆಗೆ ವ್ಯವಹಾರದಲ್ಲಿ ಪ್ರಗತಿ ಕಾಣುವಂಥದ್ದು, ಅತ್ಯಂತ ಉತ್ಸಾಹದಲ್ಲಿರುವಂಥದ್ದು, ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥದ್ದು, ಹೊರಗಡೆ ಪ್ರಯಾಣ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ವಾತಾವರಣ ಮೇಷರಾಶಿಯವರಿಗಿರುತ್ತೆ. ಮೇಷರಾಶಿಯವರಂತೂ ತುಂಬ ಚೆನ್ನಾಗಿರುತ್ತೆ. ಮೇಷರಾಶಿಯವನ ಪ್ರತಿನಿತ್ಯ ಹೇಳುವ ರೀತಿಯಲ್ಲಿಯೇ ಮೇಷರಾಶಿಗೆ ಅಧಿಪತಿಯಾದಂಥವನು ಯಾರು ಅಂದರೆ ಕುಜಗ್ರಹ. ನಿಮಗೆ ದೋಷದಲ್ಲಿರುವಂಥದ್ದು ರಾಹುಗ್ರಹ. ಆದ್ದರಿಂದ ಈ ರಾಹು ಶಾಂತಿಯನ್ನು ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ರಾಹು ಶಾಂತಿ ಹೆಂಗೆ ಮಾಡಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸ್ವಲ್ಪ ಆ ಗ್ರಹ ಶಾಂತವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಸ್ನೇಹಿತರಿಂದ ಸಹಕಾರ ಸಹಯೋಗ, ತಾಳ್ಮೆಯ ವಾತಾವರಣ, ಏನನ್ನು ಮಾಡಬೇಕಾದ್ರೂ ಆಲೋಚನೆ ಮಾಡುವಂತಹ ಮನಸ್ಥಿತಿ, ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥ ಉತ್ತಮವಾದಂಥ ದಿನ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀ ದೇವಸ್ಥಾನಕ್ಕೆ ಒಂದು ಕುಂಕುಮಾರ್ಚನೆ ಮಾಡಿಸ್ಬೇಕು ಅಷ್ಟೇ. ಮಿಥುನ ರಾಶಿಯವರಿಗೆ ಪ್ರತಿನಿತ್ಯದಂತೆ ಪ್ರಶಸ್ತವಾಗಿರುವಂಥದ್ದು, ಸ್ವಲ್ಪ ಅಹಂ ಬಿಡಬೇಕಾಗ್ತದೆ, ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ, ಜ್ಞಾನತ್ವವನ್ನು ಬಿಟ್ಟು ಎಲ್ಲರಿಗೂ ಸಹಕಾರ ಸಹಯೋಗ ಮಾಡುವಂತಹ ವಾತಾವರಣ ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ದುಡ್ಡು ಕಾಸಿನ ಗಳಿಕೆ ಚೆನ್ನಾಗಿದೆ, ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಚೆನ್ನಾಗಿದೆ, ಸ್ನೇಹಿತರಿಂದ ಸಹಕಾರ ಸಹಯೋಗ ಚೆನ್ನಾಗಿದೆ, ಕೈ ಹಾಕಿದ ಕೆಲಸ ಎಲ್ಲವೂ ಸಹ ಉತ್ತಮವಾದಂಥ ಬೆಳವಣಿಗೆಯನ್ನು ನೋಡ್ತಾ ಇದೆ. ಆ ರೀತಿಯಲ್ಲಿದ್ದಾಗ ಅಹಂಕಾರವನ್ನು ಪಡಬಾರ್ದು. ಭಗವಂತ ಕೊಟ್ಟಿದ್ದಾನೆ ಎಂದಾಗ ಒಂದು 10% ಇನ್ನೊಬ್ರಿಗೆ ದಾನ ಕೊಡೋಣ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ತೃಪ್ತಿ ಇರುತ್ತೆ. ದೇವತಾ ಕೈಂಕರ್ಯಗಳನ್ನು ಮಾಡೋಣ. ಇದನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವ್ರಿಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರು ಅಧಿಪತಿಯಾದಂಥವರು ಬುಧ ಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಸ್ವಲ್ಪ ವರಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣ, ವೆಂಕಟೇಶ್ವರ ಇಂಥ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಷ್ಟೇ ಭಗವಂತ ಕೊಟ್ಟಿದ್ರೂ ಸಹ ಒಂದಿಷ್ಟು ದಾನ ಕೊಡಿ ನಿಮಗೆ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಶನಿಯ ಜೊತೆ ಚಂದ್ರ ಸೇರಿಕೊಂಡಿದ್ದಾನೆ. ಸ್ವಲ್ಪ ವ್ಯವಹಾರದಲ್ಲಿ ಕಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ಬೇಸರದ ವಾತಾವರಣ ಇದೆಲ್ಲವೂ ಸಹ ಇರುತ್ತೆ. ಆದರೆ ನಿಮ್ಮ ವ್ಯವಹಾರ ಮಾತ್ರ ದುಡ್ಡು ಕಾಸಿನ ವ್ಯವಹಾರ ಹೇರಳವಾಗಿ ನಡೀತಾ ಇರುತ್ತೆ. ಆದರೆ ನಿಮ್ಮ ದುರಾದೃಷ್ಟ ಏನಂದರೆ, ದುಡ್ಡು ಎಷ್ಟು ಬಂದರೂ ಸಹ ಆರೋಗ್ಯ ವ್ಯತ್ಯಾಸದಲ್ಲಿ ಖರ್ಚಾಗುತ್ತೆ. ಆರೋಗ್ಯ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿಯೇ ಜಾಸ್ತಿ ಖರ್ಚಾಗುತ್ತೆ. ಕುಟುಂಬದಲ್ಲಿ ನಿಮ್ಮೊಬ್ಬರಿಗೆ ಅಲ್ಲದಲ್ಲೇ ಕುಟುಂಬದಲ್ಲಿರುವಂಥವ್ರಿಗೂ ವ್ಯತ್ಯಾಸಗಳಾಗುತ್ತೆ, ದುಡ್ಡು ವೆಚ್ಚಗಳಾಗ್ತಾ ಇದೆ, ಕುಟುಂಬದಲ್ಲಿ ಅನಾರೋಗ್ಯ ಅಂತ ಬರುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಧನ್ವಂತರಿ ಪೂಜೆ. ಈ ಧನ್ವಂತರಿ ಪೂಜೆಯನ್ನು ಮಾಡಿಸಿ ನೀವು ಜಾಸ್ತಿ. ಅದಕ್ಕೆ ಒಂದು ಶ್ಲೋಕ ಹೇಳ್ಕೊಳ್ಳಿ. ವಾಸುದೇವಾಯ ವಿದ್ಮಹೆ ವೈದ್ಯ ರಾಜಾಯ ಧೀಮಹಿ ತನ್ನೋ ಅಯಗ್ರೀವ ಪ್ರಚೋದಯಾತ್. ಇದನ್ನು ಜಾಸ್ತಿ ನೀವು ಮಾಡ್ಕೊಳ್ಳಿ. ವಾಸುದೇವಾಯ ವಿದ್ಮಹೆ ವೈದ್ಯ ರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಈ ಧನ್ವಂತರಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಆರೋಗ್ಯ ವೃದ್ಧಿ ಆಗತ್ತೆ. ಅನಂತರದಲ್ಲಿ ಸಿಂಹರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು, ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಮನೆಯನ್ನು ಕಟ್ಟುವಂತಹ ಯೋಗ, ಈ ಭೂಮಿ ವಿಚಾರದ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಲಾಭ ಸಿಂಹರಾಶಿಯವರಿಗೆ ಸಿಗುತ್ತೆ. ನಿಮ್ಮ ಬೆಳವಣಿಗೆ, ನಿಮ್ಮ ಗಳಿಕೆಯನ್ನು ಕಂಡು ಅಸೂಯೆ ಪಡುವಂಥವರು ನಿಮ್ಮ ಪಕ್ಕದಲ್ಲಿ ಇರ್ತಾರೆ. ಅದರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕಾಗ್ತದೆ. ಯಾವಾಗಲೂ ದೃಷ್ಟಿದೋಷಗಳಾಗತ್ತೆ ನಿಮಗೆ. ಮನೆಗೆ ಏನೇ ಒಂದು ವಸ್ತು ತಂದರೂ ಸಹ ಅದು ಇನ್ನೊಬ್ಬರ ಕಣ್ಣಿಗೆ ಬಿದ್ದೇ ಬೀಳತ್ತೆ.
ಅದರಿಂದ ಜನಗಳು ಅಸೂಯೆ ಪಡ್ತಾರೆ. ಅದನ್ನ ನೀವು ಗೋಪ್ಯತೆಯಿಂದ ಕಾಪಾಡಬೇಕು. ಎಲೆ ಮರೆ ಕಾಯಿ ರೀತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಈ ತೋರಿಕೆ ಏನಾದ್ರು ಮಾಡ್ಕೊಂಡು ಮಾಡಕ್ ಹೋದ್ರೆ ನಿಮಗೆ ಆ ತೋರಿಕೆಯಲ್ಲಿ 50% ಕಟ್ ಆಗ್ಬಿಡುತ್ತೆ. ಅಂದ್ರೆ ತುಂಬಾ ನಷ್ಟಗಳಾಗುತ್ತೆ. ಯಾವ ರೀತಿಯಲ್ಲಿ ಬೇಕಾದ್ರೂ ಆಗ್ಬೋದು ಅದು. ಅದನ್ನ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಸಿಂಹರಾಶಿಯವರು ವಿಷ್ಣು ಆರಾಧನೆಯನ್ನು ಮಾಡಿ, ಹರಿಹರನಿರುವಂತಹ ದೇವಸ್ಥಾನ, ಇತಗಡೆ ಶಿವನು ಇರಬೇಕು, ಇಲ್ಲಿ ವಿಷ್ಣುನು ಇರಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಎರಡಕ್ಕೂ ಪೂಜೆ ಮಾಡಿಸಿ, ಉತ್ತಮವಾದಂತಹ ಲಾಭ ಸಿಗುತ್ತೆ ನಿಮಗೆ. ಕನ್ಯಾ ರಾಶಿಯವರೆಗೆ ಆರೋಗ್ಯದಲ್ಲಿ ನಷ್ಟ ಇದೆ, ಆದರೆ ಶುಭ ಕಾರ್ಯಗಳು ತುಂಬಾ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಕಾರ ಸಹಯೋಗ ಚೆನ್ನಾಗಿದೆ. ನಿಮ್ಮ ಧರ್ಮ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆಗೆ ನಿಮಗೆ ದೊಡ್ಡ ಮಟ್ಟದ ಪ್ರಶಂಸೆ, ಲಾಭ ಎಲ್ಲವೂ ಸಿಗುವಂತಹ ಯೋಗ್ಯತೆ ಇರುತ್ತೆ. ಯಾಕೆಂದ್ರೆ ನೀವು ತುಂಬಾ 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 ನೀವು ಧಾರ್ಮಿಕವಾಗಿ ಬೆಳ್ಕೊಂಡು ಹೋಗಿರ್ತೀರಿ, ಧರ್ಮದಲ್ಲಿ ಇರ್ತೀರಿ, ನಿಮಗೆ ಪ್ರಾಮಾಣಿಕಲ್ಲಿರ್ತೀರಿ. ಈ ಪ್ರಾಮಾಣಿಕತೆಗೆ ಎಂತಹ ದೋಷಗಳು ಸಂಕಷ್ಟಗಳು ಬಂದರೂ ನಿಮಗೆ ಅದನ್ನ ಕಾಪಾಡ್ತಾ ಇದೆ, ಅದು ಕೈ ಹಿಡಿಯುತ್ತೆ ನಿಮ್ಮನ್ನ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಸ್ವಲ್ಪ ಇರುತ್ತೆ, ಅದಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆ ಮಾಡಿ, ಅನುಕೂಲವಾಗುತ್ತೆ. ಮತ್ತೆ ತುಲಾರಾಶಿವರೆಗೆ ಸ್ವಲ್ಪ ಆಯಾಸದ ವಾತಾವರಣ, ಕೈಕಾಲು ಸೋತ್ಕೊಂಡಂಗೆ, ಮೈ ಯಾವಾಗಲೂ ನೋವಾಗೋ ರೀತಿಯಲ್ಲಿ, ಸ್ವಲ್ಪ ಯಾಕೋ ಆಯಾಸದ ವಾತಾವರಣ, ಸ್ವಲ್ಪ ರೆಸ್ಟ್ ಮಾಡೋಣ, ಸುಸ್ತು, ಸಂಕಟದ ವಾತಾವರಣ ಇದಿರುತ್ತೆ. ಆದರೆ ಹಣಕಾಸಿನ ಅನುಕೂಲ, ಶುಭ ಕಾರ್ಯಗಳ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತದೆ. ಈ ದೇಹದ ಆಯಾಸಕ್ಕೋಸ್ಕರವಾಗಿ, ಆರೋಗ್ಯದಲ್ಲಿ ವ್ಯತ್ಯಾಸಕ್ಕೋಸ್ಕರವಾಗಿ ನೀವು ಮೃತ್ಯುಂಜಯ ಜಪವನ್ನು ಮಾಡ್ಕೊಳ್ಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರಿಕ ಬಂಧನಾತ್ ಮೃತ್ಯು ಮೋಕ್ಷಮ ಮೃತಾಹಾತ್ ಅಂತ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್, ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸ್ವಲ್ಪ ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರೆಗೆ ಶುಭ ಕಾರ್ಯಗಳು ಹೇರಳವಾಗ್ತಾ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಸ್ನೇಹಿತರಿಂದ ಸಹಕಾರ ಸಹಯೋಗ ಇದೆ, ಮಾಡುವಂಥ ಕೆಲಸದಲ್ಲಿ ಧರ್ಮ ನಿಷ್ಠೆಯಿಂದಲೂ ಸಹ ಇದೆ, ಅದೆಲ್ಲವೂ ಸಹ ನಿಮಗೆ ಕಾಪಾಡ್ತಿದೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಲಾಭ ಸಿಗುವಂಥ ದಿನವೂ ಸಹ ಆಗಿರುತ್ತೆ. ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆರಾಧನೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನ ಧನುಸ್ ರಾಶಿಯವರೆಗೆ ಶುಭ ಕಾರ್ಯಗಳ ವ್ಯವಹಾರ ಚೆನ್ನಾಗಿದೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಸಿಗುತ್ತೆ. ಹೊರಗಡೆ ಯಾವುದೋ ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಮನಸ್ಸನ್ನ ಮಾಡ್ತೀರಿ. ಕುಟುಂಬ ಸಮೇತರಾಗಿ ಎಲ್ಲಾದರೂ ಟ್ರಿಪ್ ಹಾಕಬೇಕು ಅಂತ ಪ್ರಯತ್ನವನ್ನು ಮಾಡ್ತಿರ್ತೀರಿ. ಅದೇ ರೀತಿಯಾಗಿ ಶುಭ ಕಾರ್ಯಗಳ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ಹಣಕಾಸಿನ ಅನುಕೂಲವೂ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣವೂ ಸಹ ಇದೆ. ಧನುಸ್ ರಾಶಿಯವರಿಗೆ ಗುರುವಿನ ಆರಾಧನೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕರ ರಾಶಿಯವರೆಗೆ ವ್ಯವಹಾರ ಚೆನ್ನಾಗಿದೆ, ಓದುವಂತ ಮಕ್ಕಳಿಗೆ ಉತ್ತಮವಾದಂತಹ ಗಳಿಕೆಯೂ ಇದೆ, ರೈತಾಪಿ ಜನಗಳಿಗೆ ಉತ್ತಮವಾದಂತಹ ಲಾಭ ಸಿಗುವಂತಹ ದಿನವೂ ಇದೆ. ಹೈನುಗಾರಿಕೆ, ಮಗ್ಗದ ಕೆಲಸ ಮಾಡುವಂಥವರಿಗೆ, ಸಿನಿಮಾ ಕಲಾವಿದರುಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಲಾಭ ಸಿಗುವಂತಹ ದಿನ ಮಕರ ರಾಶಿಯವರೆಗೆ ಆಗಿರುತ್ತೆ. ಮಕರ ರಾಶಿಯವರು ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿಯವರೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆತುರದ ನಿರ್ಧಾರಗಳು ಇವೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ನಿಮ್ಮ ಕೆಲಸಗಳೆಲ್ಲವೂ ಸಹ ಹಿನ್ನಡೆಗೆ ಬೀಳುತ್ತೆ. ಇವತ್ತಿನ ಕೆಲಸ ನಾಳೆ ಆಗಬಹುದು, ಅದರ ಬಗ್ಗೆ ಆಲೋಚನೆ ಬೇಡ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಹಣಕಾಸಿನ ಅನುಕೂಲವಂತೂ ಚೆನ್ನಾಗಿದೆ, ವ್ಯವಹಾರ ಚೆನ್ನಾಗಿದೆ, ಎಲ್ಲವೂ ಅನುಕೂಲವಾಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ. ಸ್ವಲ್ಪ ಶನಿಯ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಮೀನರಾಶಿಯವರೆಗೆ ಶತ್ರುಗಳ ಬಾಧೆ, ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು, ದುಡ್ಡು ಕಾಸಿನ ತೊಂದರೆಗಳು, ತಾಪತ್ರೆಗಳು ಬರ್ತವಂತಹ ವಾತಾವರಣ ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ಹೊರಗಡೆ ಊರುಗಳಿಗೆ ಪ್ರಯಾಣವನ್ನು ಮಾಡೋಕ್ಕೆ ಮನಸ್ಸನ್ನು ಮಾಡುವಂತಹ ದಿನಗಳು ಬರಬಹುದು, ಅನುಕೂಲವಾಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ದಿನದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ.